ಮ್ಯಾಗ ಬರ್ನಿ ಇಟ್ಟಾರಲ್ಲ ಆ ಬರ್ನ್ಯಾಗ ಇಟ್ಬಿಡುನ. ಅಲ್ಲ ಯಾರು ಬಂದು ತೊಗೊಂಡು ಹೋದ್ರೆ ಹ್ಯಾಂಗ? ಯಾಕ ಇಲ್ಲಿರೋದೆಲ್ಲ ಹಳೆ ಸಾಮಾನ. ಇವನ್ ಯಾರು ತಗೊಳಂಗೇನೇ ಇಲ್ಲ. ಈಗೇನು ನಾವು ಇವತ್ತು ನಶಿನೇ ಹೊಕ್ಕಿವೆ, ಅಲ್ಲ ನಾಳೆಲ್ಲ ನೋಡವ, ನಾಳೆ ನಶಿನೇ ಹೊಕ್ಕಿವೆ, ಹೋಗಿ ಮತ್ತೆ ಸಂಜೆ ಮುಂದೆ ಬಂದ್ಬಿಡ್ತೀವಿ. ಸಂಜೆ ಮುಂದೆ ಬಂದಾರ ಹಂಗ ನಿಂತ್ರದ ಬ್ಯಾಡಿ ಅಕ್ಕ, ನಾಳೆ ಮುಂಜಾನೆ ಹಂಗ ಹೊಂಟ ಬಿಡುನು. ನಿಂತ್ರ ಮತ್ತೆ ಕೆಲಸ ಕೆಡತಿ ಅಕ್ಕ. ರಾತ್ರಿ ಬರ್ತೀವಲ್ಲ ಲಗ್ನ ಮುಗಿಸ್ಕೊಂಡು ಅವಾಗ ತಗೊಂಡು ಇಬ್ರು ಹಂಚ್ಕೊಂಡು ಸುಮ್ಮನೆ ಹೊಂಟ ಬಿಡುನು. ಆಟ ಮಾಡೋನು ತೆಗೆದಿಟ್ಬಿಡು. ಅಲ್ಲ ಅದ್ರಾಗ ಐತಿಲ್ಲ ನೋಡು, ಯಾವ್ದು ನೋಡು ಅಂತದ ಈಗ ಹೊತ್ತೈತೇನೆ ಅಕ್ಕ, ಇದ್ರಾಗ ತೆಗೆದಿಟ್ಬಿಡ್ತೀನಿ. ಸುಮ್ಮನೆ ಇರು ನೀನು. ಈ ದೊಡ್ಡ ಬರ್ನಿಯಾಗ ಇಟ್ಟುಬಿಡ್ತೀನಿ ಅಕ್ಕ. ಈ ಬರ್ನಿ ಅಂಕರು ಎಂದು ಮುಟ್ಟಂಗಿನೇ ಇಲ್ಲ, ಇದು ಕುಲ್ಲಾನು ಐತಿ. ಅದ್ರ ಮುಂದೆ ಚೀಲ ಇಟ್ಬಿಡು, ಮತ್ತೆ ಯಾರ ಬದುಕನ್ನ ತೆಗೆದು ನೋಡ್ಲಿ ಬಿಡ್ಲಿ, ಹೌದಿಲ್ಲ? ತಡಿ ಹಂಗ ಮಾಡ್ತೀನಿ. ಹಂಗಾದ್ರೆ 2.5 ತೊಲಿ ಬಂಗಾರ ಅಂದ್ರೆ ಈಗಿನ ದಿನಮಾನಕ್ಕೆ ಏಟಾತು? 1 ಲಕ್ಷ ಹಿಡಿದ್ರು 2 ಲಕ್ಷ ರೂಪಾಯಿ. 2.5 ಲಕ್ಷ, 2.5 ಲಕ್ಷ ಅಂದ್ರೆ ಒಂದು 2.80 ಅಂಕರು ಸಿಗುತ್ತತ್ ನನಗೆ. ಒಂದು 2.80 ಆದ್ರೂ ಅದು 1 ಲಕ್ಷ ರೂಪಾಯಿ ಅಂದ್ರೆ 3,80,000 ರೂಪಾಯಿ ನನ್ನ ತಾವ ಹಾಕತಿ. ಆ 3,80,000 ರೂಪಾಯಿಗೆ ಇನ್ನು 20,000 ರೂಪಾಯಿ ಅದ ನನ್ನ ಹತ್ರ. ಅದೊಂದು 20,000 ರೂಪಾಯಿ ಹಾಕಿ 4 ಲಕ್ಷ ರೂಪಾಯಿ ಮಾಡ್ಕೊಂಡು ಒಂದು ಫಿಕ್ಸ್ ಡಿಪಾಸಿಟ್ ಇಟ್ಕೊಂಡ್ಬಿಡ್ತೀನಿ. ಅದ ಬಡ್ಡಿ ಒಳಗೆ ನನ್ನ ಚೈನಿ ಆಗುತ್ತೆ. ಇನ್ನು ಮಕ್ಳಿಗೆರ ತಾರ್ಯಪ್ಪ ರೊಕ್ಕ ಕೊಡ್ರಿ ನನಗೆ ಅಂತ ನಾನಾರ ಕೇಳುವಂಥ ಅವಶ್ಯಕತೆ ಏನೈತಿ? ಅವ್ರ ಮುಂದೆ ಕೈ ಚಾಚುವಂಥ ಅವಶ್ಯಕತೆನೇ ಬೀಳಂಗಿಲ್ಲ ನನಗೆ. ಹುಷಪ್ಪ ಯಪ್ಪ, ಇದನ್ನು ತಂದಿಡು ಹೊತ್ತಿಗೆ ಸಾಕ್ಬೇಕತ್ತವ ಯವ್ವ. ನಾನು ಬರ್ತಿದ್ನವ, ನನ್ನ ಮೊದ್ಲೇಕ BP ಒಂದೈತಿ, ಏನಾರ ಹೆಚ್ಚು ಕಡಿಮೆ ಆತಂದ್ರೆ ಏನು ಮಾಡಲಿ ಯವ್ವ. ಆದರೂ ಒಂದ್ಸತಿ ಆ ಚೀಲ ತೆಗೆದು ನೋಡ್ಬೇಕಿತ್ತ. ಮತ್ತು ಬಂಗಾರ ಐತಿಲ್ಲ ಯಾರಿಗೆ ಗೊತ್ತು? ಯಾಕ ನನ್ನ ಕಣ್ಣಾರೆ ನಾನ ನೋಡಿನಿ, ಅದ್ರಾಗ ತೆಗೆದಿಟ್ಟಾರ. ಹೊಳ ಮಳ ತೆಗೆದು ನೋಡ್ದಲ್ಲಿ ಏನೈತಿ ಈಗ ಅಟ್ಟು ಹೊತ್ತೈತೆನ ನಡಿ. ನಾನಕ್ರು ಇವ್ರಾಕ ಬರ್ತಾವಲ್ಲ ಫಿಕ್ಸ್ ಡಿಪಾಸಿಟ್ ಇಟ್ಕೊಂಡ್ಬಿಡ್ತೀನಿವ. ನಿಮ್ಮ ಇದನ್ನ ಒಂದು 20,000 ರೂಪಾಯಿ ಇಟ್ಕೊಂಡಿನ ನಮ್ಮ ಹುಡುಗರು ತುಡುಗಿಲೆ ಅದಟ್ಟು ಸೇರಿಸಿ ಇಟ್ಕೊಂಡ್ಬಿಡ್ತೀನಿ. ನಾನು ಆಟ ಮಾಡ್ತೀನಿ ಅಕ್ಕ. ನನ್ನ ಹತ್ರ ಒಂದು 1.5 ಲಕ್ಷ ರೂಪಾಯಿ ಐತೆ. 50,000 ರೂಪಾಯಿ ಬಿಡ್ತೀನಿ ಮ್ಯಾಗಿಂದ, ಅಂದ್ರೆ 30,000 ರೂಪಾಯಿ ಇಟ್ಕೊತೀನಿ. 5 ಲಕ್ಷ ರೂಪಾಯಿ ಫಿಕ್ಸ್ ಇಟ್ಕೊಂಡ್ಬಿಡ್ತೀನಿ ನಾನು. ಕರಿ ಅಂದ್ರೆ ಬಿಡಿಯವ, ಆ ಫಿಕ್ಸ್ ಡಿಪಾಸಿಟ್ ಇಟ್ಟಿರ್ತೀವಲ್ಲ ಅದ್ರ ಬಡ್ಡಿ ಒಳಗನ ನಮ್ಮ ಜೀವನ ಆಗಿ ಹೋಗುತ್ತೆ. ಏನಾರ ಒಂದು ಇಟ್ಟಿದ್ರ ಯವ್ವ ಯಾಕ ಈಗಿನ ಕಾಲದಾಗ ನೋಡೋದು ಇಲ್ಲಾಂದ್ರೆ ಯಾರು ನೋಡಂಗೇನೇ ಇಲ್ಲ. ಹೌದವಾ, ನನಗೂ ಮೊದ್ಲಕ್ಕೆ ಭಯ ಅನ್ನಿಸ್ತ. ಹಿಂದೆಗಡೆ ನೀ ಹೇಳಿಂದ ಅರ್ಥ ಆತು. ಇನ್ನೇನು ಮುಂದೆ ಕೊಡ್ತಾರೆ ಇವರು ರುಡ್ಡ ಪೀಸ್? ಈ ಲಗ್ನದ ನೋಡ ಯಾಕ ಅವಮಾನ ಮಾಡ್ಕೊಂತಾವ್ ನೋಡ ಬಿಗ್ರು ಇದ್ರಿಗೆ. ಮತ್ತು ವರದಕ್ಷಿಣೆ ಹೊರಗ್ತಾರ, ನಾವು ತಂದೀವಿ ಅಂತ ಹೇಳ್ತಾರ. ಅದ್ರಾಗ ನೋಡಕ್ಕೆ ಹೋಗ್ತಾರ ಏನೂ ಇರಂಗಿಲ್ಲ. ಆವಾಗ ನೋಡು ಬಿಗ್ರು ಇದ್ರಿಗೆ ಸುಮಾರು ಅಕ್ಕವು. ಬರೋಬ್ಬರಿ ಆಗುತ್ತಾ? ಬೀಗರು ಇದ್ರಿಗೆ ಎಲ್ಲಾರ ಎದುರಿಗೂ ಅವಮಾನ ಆಕತಿ. ಇವ ಇಟ್ಟು ನಾಲೇಕದವ ಅಂತೇಳಿ ಅಂತಾರೆ, ಒಟ್ಟು ಚೀತು ಅಂತಾರೆ. ಮತ್ತು ನಮಗೆ ಅನ್ಯಾಯ ಮಾಡಿ ಇಟ್ಟೆಲ್ಲ ದಾಂದುಮಾಗಿ ಮಾಡಕ್ಕೆ ಹೋಗಾರ. ಮತ್ತು ನಮ್ಗೆ ಸಿಟ್ಟು ಬರಂಗಿಲ್ಲನು? ಸಿಕ್ಕಿದ್ದನ್ನು ಬಾಚ್ಕೊಂಡು ಹೋಗ್ಬೇಕಂತ ಅದಕ್ಕೆ ನನ್ನ ಮನಸ್ಸಿನೇ ಬಂತವ. ಯಾಕೆ ಇವ್ರಾರ ನಮಗೇನು ಮಾಡ್ಯಾರ? ಆಗಿನ ಕಾಲಕ್ಕೆ ನಿಮಗೆ 3 ತೊಲಿ ಬಂಗಾರ ಕೊಟ್ಟಿವಂತಾರೆ ಅಕ್ಕ. ವರದಕ್ಷಿಣೆ ಏನು ಕೊಟ್ಟಾರವ? ಬರೀ 25,000 ರೂಪಾಯಿ. ಈಗ ನೋಡು ತಮ್ಮ ಮಕ್ಕಳಿಗೆ ಆದ್ರೆ ಎಲ್ಲ ಕೊಡ್ತಾರೆ. ಆದ್ರೆ ನಮ್ಮವನ ಕಡೆನೂ ಹಡಂಗತ್ತದ ಬಿಡ ಯಾಕ. ಈಕಿ ಹೆಣ್ಮಕ್ಳಿಗೆ ಏನೂ ಮಾಡೋಕ್ಕೆಲ್ಲ, ಬರೀ ಸೊಸ್ತೆಯರಿಗೆ ಮಾಡಾಕಿಕಿ. ಹೌದೌದು, ನಮ್ಮವ್ ಎಂತಕೇನವ ಅಲ್ಲನ. ಈಗ ಅದಕ್ಕೆ ನಾನು ಅಂದೀನಿ, ನಮ್ಮ ಹುಡುಗರಿಗೆ ಅರಿಬಿ ತೊಗೊಂಬರ್ರಿ ಅಂತೆ. ನಡಿವ ಯಾಕ ಮತ್ತೆ ಯಾವರ ಬಂದ್ಗಿಂದವ್. ಆದರೂ ಏನೂ ಆಗಂಗಿಲ್ಲಲ್ಲ. ಇನ್ನೊಂದು ಚೀಲ ಇಟ್ಟರು ಬೇಸಿ ಅನ್ನಿಸ್ತದೆ ಬಿಡ ಯವ್ವ ನನಗೆ. ಹಂಗಂತೀಯ? ತಡಿಯಕ್ಕ, ಹಂಗಾದ್ರೆ ಇನ್ನೊಂದು ಚೀಲ ತಂದು ಬಿಡ್ತೇನೆ. ಈಗ ನೋಡ್ಯಕ್ಕ ಒಟ್ಟ ಬರ್ನಿನ ಕಾಣಂಗಿಲ್ಲ. ಬೇಷ್ ಆತ, ಬಾ ಹೋಗು ನೀನು. ಇನ್ನು ಇವ್ರ ಮನೆ ಕಡೆ ಆಸ್ಪಾಸ್ ಸುಳಿಯೋದು ಬ್ಯಾಡ ಅಕ್ಕ. ನಾವು ಇನ್ನೇನಾರ ಸಿರಕಂತ ಲಗ್ನ ಮಾಡಿದ್ರೆ ಅತ್ತಿಂದ ಅತ್ತಾಗ ಬಂದು ಅಕ್ಕಿ ಕಾಳು ಹೋಗೋದು ಹೋಗ್ಬಿಡೋಣಂತ. ಇನ್ನೊಂದು ಅಕ್ಕ, ಮತ್ತು ಅಲ್ಲಿ ರೊಕ್ಕ ಪಕ್ಕ ಕಳೆದಾವು ಅಂತೇಳಿ ಅಂತಿರ್ತಾರೆ. ಮತ್ತು ನೀ ಗಾಬಾಗಕ್ಕೆ ಹೋಗ್ಬೇಡ. ಅಲ್ಲಿ ಅವ್ರ ಮುಂದೆ ನಾಟಕ ಆಡ್ಬೇಕು. ಅಯ್ಯೋ ದೇವ್ರು, ನಮ್ಮ ಅಣ್ಣಂದು ನಮ್ಮ ತಮ್ಮಂದು ಮರ್ಯಾದೆ ಹೋತು, ನಮ್ಮ ಅಪ್ಪ ನಮ್ಮವನ ಮರ್ಯಾದೆ ಹೋತು, ಯಾರು ತೊಗೊಂಡ್ರ ಅಂತ ಹಿಂಗತಿ ಒಂಥರ ಬಾಯ್ಬಡತನ ಮಾಡಿ ಅಕ್ಕ ನೀನು. ನಾನು ಮಾತಾಡ್ತೀನಿ. ಅಯ್ಯೋ ಅವ್ರ ಕೈ ಸೇದ್ ಹೋಗ್ಲಿ, ಅವ್ರ ಕಾಲು ಸೇದ್ ಹೋಗ್ಲಿ, ಕಷ್ಟಪಟ್ಟು ಲಗ್ನ ಮಾಡಕತ್ತಿದ್ರು, ಯಾವ ತುಡು ಮಾಡ್ಕೊಂಡು ಹೋಗಿ ಅವನ ಅಂತೀನಿ. ನಾನು ಅಂತೀನಿ ಯಾಕ ಅಂದ್ರೆ ನಮ್ಮ ಮೇಲೆ ಸಂಶಯ ಬರಬಾರ್ದು ನೋಡಿ ಅಕ್ಕ. ನಾನು ಅಂತೀನಿ, ನಾನು ಆಟ ಮಾಡ್ತೀನಿ ಬಾ. ಯಾಕ ನಮ್ಮ ಸೊಸ್ತ್ಯಾರಿಗೆ ಮಕ್ಳಿಗೆ ಗೊತ್ತಾಗುವಂಗಿಲ್ಲ. ಇವು ಮಕ್ಕಳಿಗೆ ಸೊಸ್ತ್ಯಾರಿಗೆ ಗೊತ್ತಾದ್ರೆ ಏನಾಕತಿ? ನಾವು ಅವ್ರ ಮುಂದೆ ಸಣ್ಣಾರ ಹಾಕಿವಿ ಅಕ್ಕ. ಅದಕ್ಕೆ ಯಾರ ಮುಂದೆ ಒಟ್ಟ ಬಾಯಿ ಬಿಡಕ್ಕೆ ಹೋಗ್ಬೇಡ ನೋಡು. ಅದು ನನ್ನ ತಲೆ ಬಂದಿದ್ದೇ ಇಲ್ಲ. ಹೌದೌದು, ಆಟ ಮಾಡ್ತೀನಿ ತಗೋ. ಆದ್ರೂ ನಿನ್ನ ತಲೆ ಹುಷಾರೈತ್ಲಿ. ನನ್ನ ತಲೆ ನಿನ್ನಟ್ಟು ಓಡಂಗೆ ಇಲ್ಲ ಬಿಡ. ಓಡಿಸ್ಬೇಕವ, ತಲೆ ಓಡಿಸ್ಲಿಕ್ಕಂತ ಹೆಂಗೆ ಯಾಕ? ಅಂದಲ್ಲಿನ ನಮ್ಮ ಸೊಸ್ತರ ಕೈಯ ಪಾರಾಗಿನ ನಾನು ಹಿಂಗತಿ ಕಂತ್ರಿ ಖಾಲಿ ಚೀಲ ಮಾಡ್ದಲ್ಲಿನ. ಇಲ್ಲ ಅಂದ್ರೂ ನನ್ನ ಯಾವ್ದಾರ ವೃದ್ಧಾಶ್ರಮಕ್ಕೆ ಹಾಕಿದ್ರು ನಮ್ಮ ಸೊಸ್ತ್ಯಾರು. ಅವ್ರೇನು ಹೊಡ್ಡ ಇಲ್ಲ. ನಾಳೆಂಕ್ರು ಮದುವೆ ಆಗೈತೆ ನೋಡವ ಇವ್ರದ್ದು ಒಟ್ರದು. ನಮಗೆ ಎಷ್ಟು ಸುಮಾರು ಮಾಡಿದ್ರು. ಈಗ ನೋಡು ಮಂದಿದ್ರಿಗೆ ಒಟ್ಟರು ನೆಲ್ದಾಗ ಚೆಂಟ ಇಟ್ಕೊಂಡು ನಿಂದಿರ್ಬೇಕು ನೋಡು. ಹಂಗತಿ ಆಕತಿ. ಇನ್ನೊಂದಕ್ಕ, ನಾನು ಒಂದು 10-15 ಸಾವಿರ ರೂಪಾಯಿ ಅದಾವ ನನ್ನ ಹತ್ರ.
ಆವಾಗ ನಾವು ಒಂದು ಸ್ವಲ್ಪ ಕೊಟ್ಟಂಗೆ ಮಾಡೋಣ ಮತ್ತು ಅವ್ರಿಗೆ ಬೇಕಾಗ್ಬೇಕಿಲ್ಲ. ನಾನು ಕೊಡ್ತೀನಿ, ನಾನು ಒಲ್ಲೆ ಅನ್ನಂಗಿಲ್ಲ. ನೋಡ್ಯಕ್ಕ ಇತ್ತಾಗ ನಾವು ಒಟ್ರಿಗೆ ಬೇಕಾಗಿರ್ಬೇಕು, ಇತ್ತಾಗ ಇಂತಕ್ಕ ತಂತ್ರನೂ ಮಾಡಿರ್ಬೇಕು. ಇನ್ನು ಇದನ್ನು ಕಲಿಬೇಕು ನಾವು. ಹೌದು ಹೌದಿಲ್ಲ, ನಿನ್ನ ತಲೆ ಭಾಳ ಹುಷಾರೈತಿವ ಅಂದಲ್ಲಿನ ನೀನು ಪಾರಾಗಿ. ಮತ್ತು ನಮ್ಮ ನೆಗ್ಯಾನರೊಳಗೆ ಮತ್ತು ನಮ್ಮ ಹೆಣ್ಮಕ್ಳ ಒಳಗೆ ಪಾರಾಗಿ ಜೀವನ ಮಾಡಿದ್ನವ ಯಕ್ಕ. ಇಲ್ಲ ಅಂದ್ರನ ಅಯ್ಯೋ ಅಯ್ಯೋ ದೇಶದ ಮ್ಯಾಗ ಎಲ್ಲೂ ಬೀಳಿಸ್ತಿದ್ದಿಲ್ಲ ಇವರು ನಂದು. ನಾನು ಇಟ್ಟು ಕಟ್ಟ ಬೆರಕಿದ್ದೀನಿ ಅಂತೇಳಿ ಇಲ್ಲಿವರೆಗೂ ಜೀವನ ನಡೆದತ್ ನಂದು. ಮಲ್ಲಪ್ಪ ಇಲ್ಲಿ ನಿಂತ್ಕೊಂಡು ಏನು ಮಾಡಕತ್ತಿ? ಒಳಗೆ ಹೋಗ. ಹಂಗತಿ ಹೊರಗೆ ಅಡ್ಡಾಡಬಾರ್ದು ಹಸಿ ಮೈಯಾಗ. ಏ ಹಸಿ ಮೈ ಒಣ ಮೈ ಅನ್ಕೊಂಡು ಎದಕ್ಕೆ ಅಡ್ಡಾಡ್ಬಾರ್ದು ಬಿ? ಸ್ವಾದಿಗೇಡ್ಗಳ ನಿಮ್ಗೆ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ನಿನ್ನೆ ರಾತ್ರಿ ಮದುಮಕ್ಕಳು ಮಾಡಿ ಕರ್ಕೊಂಡ್ಬಂದ್ರಿ ಇಲ್ಲ? ಮದುಮಕ್ಕಳು ಮಾಡಿಂದ ಲಗ್ನ ಆಗೋ ಮಟ ಎಲ್ಲಿ ಹೊರಗೆ ಅಡ್ಡಾಡಬಾರ್ದು. ಓ ಹಂಗ ನಾ ಏನು ಎಲ್ಲಿ ಅಡ್ಡಾಡಕತ್ತಿಲ್ಲ. ಮತ್ತೆ ಇಲ್ಲಿ ನಿಂತ್ಕೊಂಡು ಏನು ಮಾಡಕತ್ತಿ? ಅದು ಅದು ಪಾರ್ವರು ಇನ್ನೂ ಬರಲಿಲ್ಲಲ್ಲ ಅಂತ. ಇನ್ನೊಂದು 4-5 ತಾಸು ತಡಿಯಪ್ಪ. ಪಾರ್ವತಿ ನಿನ್ನ ಮಗಳೇ ಇರ್ತಾಳ. ನಿನ್ನ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ಇನ್ನೇನು ಬರೋ ಹೊತ್ತಾಗೈತಿ. ನೀನ ಎದುರುಗೊಳ್ತೀನ ಬೀಗ್ರನ ಏನು ಒಳ ಹೊಕ್ಕಿ? ಅಲ್ಲಿತ್ತಿ ನಾ ಎದುರ್ಕೊಂಡ್ರೆ ಏನಾಗುತ್ತೆ? ಯಪ್ಪ ನಿಮ್ಗೆಲ್ಲ ಹೇಳೋದನ್ನ ಕಠಿಣ ಐತಪ್ಪ. ಒಳಗೆ ಹೋಗು. ಇನ್ನು ಇದ ಜುಬ್ಬದ ಮ್ಯಾಗ ಅಡ್ಡಾಡಕತ್ತೇನ? ಬೇರೆ ಹಿಂಗೆ ಹಾಕು ಹೋಗು. ಎತ್ತಿ ಇದು ಎದುರ್ಕೊಳ್ಳೋದಂದ್ರೆ ಏನು? ಎದುರ್ಕೊಳ್ಳೋದಂದ್ರ ಏನಂದ್ರೆ ನಮ್ಮ ಕಡೆ ಏನು ಪದ್ಧತಿ ಐತಂದ್ರ ಮದುಮಗಳನ್ನ ಆರತಿ ಮಾಡಿ ಮತ್ತು ಬೀಗ್ರನ್ನ ಬರ್ರಿ ಅಂತೇಳಿ ಕರ್ಕೊಳೋದು ಒಂದು ಸಂಪ್ರದಾಯ ಐತಿ. ಅದನ್ನ ಮಾಡೇ ಕರ್ಕೋಬೇಕು. ಓಹೋ ಹಿಂಗ. ನಡಿ ನಡಿ ಒಳಗೆ ನಡಿ. ನೀ ಮೊದ್ಲೇಕ ಪಾರವ್ರ ಕಾರ ಬಂದ ಅಯ್ಯೋ ದೇವ್ರ. ಏನಿಲ್ಲವ ಏ ಸುಮಕ ಬರ್ರಿ. ಏ ಇದನ್ನ ಗಾಡಿ ಬಂತು ಬರ್ರಿ. ಇದ್ರಗೊಳ್ಬೇಕು ಬರ್ರಿ. ಅಯ್ಯೋ ನೀ ಏನಪ್ಪ ಇಲ್ಲಿ ನಿಂತಿ? ಒಳಗೆ ನಡಿ. ಹಂಗೆ ನಿಂದ್ರೆ ಬಾರ್ದು ನೀನು. ಈ ಹುಡುಗರಿಗೆ ಹೇ 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 ಸಾಕಾಗಿ ಹೋಗುತ್ತವ. ನೀವಿಬ್ರ ಬಂದ್ರೆ ಇನ್ನೊಂದು 3 ಮಂದಿ ಆಗಿತ್ತಂದ್ರೆ ಬೇಸ್ ಹಾಕಿದ್ದಿಲ್ಲ. 5 ಮಂದಿ ಹಾಕಿದ್ರಿ ಇದ್ರೊಳಕ. ಅದೇ ನಿಮ್ಮ ಇನಿಯರ ತಮ್ಮನ ಹೆಂಡ್ತಿನ ಬಾ ಅಂತ ಅಂತೀವ್ರಿ. ಅವರು ನಮಗೆಲ್ಲ ಆಗಂಗಿಲ್ವ, ನಾವು ಈಗ ಬರೋಕ್ಕಾಗಂಗಿಲ್ಲ ಅಂತಂದ್ರೆ. ಒಣ ದಿಮಾಕದವ ಒಟ್ಟು. ಏನು ಒಟ್ಟು ಆರತಿ ತಳಿಗೆ ಹಿಡಿದು ಕರಿಬೇಕನ ಅಂತೀನಿ ನಾನು. ಬರೀ ಇದಾತು. ಈಗ ನಿನ್ನ ಲಗ್ನ ಮಾಡಕ್ಕೆ ಹಚ್ಚಿವಲ್ಲ ಅದಕ್ಕೆ ಒಟ್ರಿಗೆ ಸಿಟ್ಟು. ಈಕಿ ನಮ್ಮ ಒಯ್ನಿನ ಮಾತು ಹೇಳ್ಕೊಂತ ಕುಂತು ಬಿಡ್ತಾಳ. ಅವ್ರನ್ನ ಕಳಿಸ್ಬೇಕನ್ನೋದು ಇಲ್ಲ ಈಕಿಗೆ. ಅದಕ್ಕೆ ಅವರು ಕುಲ್ದಾರಲ್ಲ ಗೊತ್ತಿರ್ದಾರಲ್ಲ ಯಾವ ಏನು ದಿಕ್ಕು ದಿವಾಳಿ ಎಲ್ಲಾರ್ದವ್ರನ್ನ ಕರ್ಕೊಂಡ್ಬಂದು ಲಗ್ನ ಮಾಡಕತ್ತಾರ ಅಂತ ಅಂದ್ರಿ. ನಾ ಅದಕ್ಕೆ ಒಲ್ಲೆ ಅಂತಂದು ನನ್ನ ಮಾತು ನೀವು ಕೇಳೇ ಇಲ್ಲ. ಸುಮ್ಮ ನೀ ಯಾರ ಮಾತು ಕಿವಿ ಹಾಕೋಬೇಡ. ನೀವು ಸುಮ್ಮನೆ ಇರ್ರಿ. ಇವರು ಲಗ್ನಕ್ಕಂತ ಬಂದಿರಂಗಿಲ್ಲ, ತಿಂಡಿ ತಕ್ಕೊಳಕಂತ ಬಂದಿರ್ತಾರ ಒಂದಿಷ್ಟು ಮಂದಿ. ಈ ಮನೆಯವ್ರಂತ ಯಾರು ಬೇಡ ಬೇಡ. ಒಂದು 3-4 ಮಂದಿ ಕರ್ಕೊಂಬರ್ತೀನಿ ಎದುರುಗೊಳಕ. ಹಿಂದೆಗಡೆ ನೋಡು ಮುತ್ಕೊಂಡು ತಾವು ಕುಂದಿರ್ತಾರ. ಏನು ಇವ್ರು ಇರ್ಲಾರ್ದ ಏನು ಕೆಲಸ ನಿಗಂಗಿಲ್ಲ ಅಂತ ಮಾಡ್ಯಾರೇನು? ಸಾರಿತ್ರಿ ಅವರಂಕರು ಒಂದು ನಮೂನಿನ ಮಾಡಕತ್ತಾರಮ್ಮ ಅವರು. ಅಯ್ಯ ನಮಗೊಂಥರ ಬೇರೆ ಮಾಡಿದ್ರು. ಹೆಮ್ಮನಿ ಇದನ್ನ ಅವ್ರಿಗೊಂಥರ ಬೇರೆ ಮಾಡಕತ್ತಾರ ಅಂತೇಳಿ ಅನ್ನಕತ್ತಾರ. ಬೇರೆ ಬೇರೆ ಅಂದ್ರೆ ಏನಂತ? ಅದು ರೂಮ್ ಕೊಟ್ಟತಲ್ರಿ ನೋಡಿ. ಇಂಥ ಸಾಂದ್ ರೂಮ್ ಕೊಟ್ಟಾರ. ಆಕಿಗೆ ಆದ್ರೆ ದೊಡ್ಡ ರೂಮ್ ಐತಿ, ನಾವು ಅದ ರೂಮ್ನಾಗ ಇರ್ತೀವಿ ಅಂತ ಅನ್ನಕತ್ತಾರೆ. ಅಂದ್ರೆ ಪಾರವರು ನಿಬ್ನ ಇಳಿಸೋ ರೂಮ್ನಾಗ ಇರ್ತೀವಿ ಅನ್ನಕತ್ತಾರ. ಅದ್ರಾಗ ಏನು ದೊಡ್ಡಗದೈತೋ ಏನವ ಯವ್ವ ಇರೋ ಅಂತ ಹೇಳಿ ಬಂದೀನಿ. ಮತ್ತು ಅದಕ್ಕೆ ಜಳ ತಕೊಂಡಾರನ? ಬರೀ ನಮಗೊಂದು ಬೇರೆ ಅವ್ರಿಗೊಂದು ಬೇರೆ ಅಂತೇಳಿ ಏನೇನ ಜಳ ತೆಗೆದಿದ್ದರಿ. ಶುದ್ಧ ತಗೋ. ಆಕಿ ನಿಶ್ಚಿತಾರ್ಥಗೂ ಹಂಗೆ ಮಾಡಿದ್ಲು, ಈಗೂ ಹಂಗೆ ಚಲೋ ಮಾಡ್ಯಾಳ. ಈಕಿ ನಮ್ಮ ಮೊಯ್ನಿ ಇತ್ತಾಗ ಅವನು ಸಾಯೋಂಗಿಲ್ಲ, ಕೋಲ್ನು ಮುರಿಯಂಗಿಲ್ಲ. ಅಂತೇಳಿ ಕುಯ್ 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 ಮಾಡ್ಕೊಂತ ಕುಂದತ್ತ. ಏನು ಕಡಿಮೆ ಮಾಡಿವ ಏನು ಮಾಡಿವ ಅಂತೇಳಿ ಏನು ಹೊರದು 2 ಮಾತು ಮಾತಾಡಂಗೆ ಇಲ್ಲಿಕ್ಕಿ. ನಾನು ಸುದ್ದ ಮಾಡ್ತೇನೆ ತಡಿ. ನೀವೆಲ್ಲ ನಿಂದಿರ್ತಂಗೆ 5 ನಿಮಿಷನಾಗ ಹೋಗಿ ಕರ್ಕೊಂಬರ್ತೇನೆ. ಇವ್ರು ಹಾರಾಡ್ಲಿ ಇವರು ನೋಡಕಂತೆ. ಕರೆ ಅಂದ್ರವ ಏನು ಲಗ್ನಕ್ಕೆ ಬರ್ತಾರೋ ಏನು ಜಳ ತೆಗಿಯಾಕಂತ ಬರ್ತಾರ ಅಂತೀನಿ ನಾನು. ಬಂದಾಗಿಂದ ನೋಡ್ತೀನಿ ಹಂಗೆ ಕವು ಮಾಡಕತ್ಬಿಟ್ಟ ಆಕಿ ಗಾಯತ್ರಿಯರು. ಅಲ್ಲ ಒಂದೀಸ್ ಹೂ ಇದ್ದು ಅವು ಸತ್ಯಕಾರ ನಮ್ಮ ಗಾಯತ್ರಿ ಬರ್ತಾವಂತೆ ತೆಗೆದಿಟ್ಕೊಂಡ್ಲು. ಅಯ್ಯೋ ದೇವ್ರ ಹೆಂಗನೋ ಇವ ಹೊಟ್ಟಿ ಕಿಚ್ಚಿ ಮಾಡ್ತಾವ ಹೇಳ. ಬಂದ್ರವ? ಹ್ಞೂ ರೀ. ಹನುಮಂತಿ ಇದ್ರೊಳಕ ನೀ ಈಚ ಕಡೆ ಬಂದ್ಬಿಡವ. ಅನಿಮಿ ಉಳ್ಕದ ಮಗಿ ನೋಡು. ಗಂಡಿನ ಕಡೆ ಹೂಣ ಅಂತ ಹೆಣ್ಣಿನ ಕಡೆ ಹೂಣ ಅಂತ ನೋಡು. ಸುಮ್ಮವ ಹುಡುಗಿಗೆ ಕಾಲಿಗೆ ನೀರು ಹಣಸು. ನೀರು ಹಣಿಸಿ ಅರ್ಶಿನ ಕುಂಕುಮ ಹಚ್ಚು, ಆರತಿ ಮಾಡು, ಸಕ್ರೆ ಹಾಕಿ ಬಾಯಾಗ. ಮಾಮ ಇಲ್ಲ ನನ್ನ ಪತ್ತೆನೇ ಇಲ್ಲಲ್ಲ. ಅಕ್ಕನ ನೋಡಕ್ ಮ್ಯಾಗ ನಿಂತಾನೋ ರೇಷ್ಮಿ ಅಕ್ಕ. ಅಕ್ಕನ ಮ್ಯಾಗ ನಿಂತ ನೋಡಕತ್ತಾನ. ಮೀಸ್ ಮ್ಯಾಕ ಹೋಗ್ಯಾವ ಮಾವನ. ಅತ್ತಿಯರ್ನ ಕಾರ್ನಾಗ ಕರ್ಕೊಂಡ್ ಬರ್ಲಾರ್ದು ಬೇಸ್ ಆತ. ಅವ್ನ ಒಟ್ಟು ರಗಡಾಟಿಗೆ ಅಲ್ಲಿ ಹೋಗದಿದ್ದು ಬಂದಿದ್ದು ಬೇಸ್ ಆತ ನೋಡು.
ಬಿಟ್ರ ಕಾರ್ನಿಗೆ ಹಚ್ಚಿ ಬರ್ತಿದ್ರು. ಇಬ್ರು ಮಕ್ಳು ಹಿಂಗೆ ತಿಂತಾವ್ರವು. ಅವರು ಕುಂದ್ರಾಗ ಜಗನ ಬಿಡಂಗಿಲ್ಲ. ಅದಕ್ಕೆ ಅವ್ರನ್ನ ಆಗಡೆ ಬರ್ರಿ ಅಂತೇಳಿ ಅಂದೆ. ಬರೀ ಒತ್ತಾಡ್ತಾರ. ಇವು ನಿನ್ನ ಲಗ್ನ ಹಂಗ ಮಾಡಿದ್ರು. ಇರ್ರಿ ಮುಕ್ಳಿದಾವು ಬರೀ ಮುಕ್ಳಿಲೆ ಚೂತಾರ ಅವರು. ನಮ್ಮ ಕಡೆ ಈ ಥರ ಎದುರುಗಳು ಶಾಸ್ತ್ರ ಅಂತ ಮಾಡ್ತಾರೆ. ಒಂದು 5 ಮಂದಿ ಹೆಣ್ಮಕ್ಳು ಹೆಣ್ಣಿನ ಕಡೆ, ಒಂದು 5 ಮಂದಿ ಗಂಡಿನ ಕಡೆ ಹೆಣ್ಮಕ್ಳನ್ನ ಕರೆಸಿ ಅವ್ರಿಗೆ ಒಬ್ರಿಗೊಬ್ರು ಬಾಯಾಗ ಸಕ್ಕರೆ ಹಾಕ್ತಾರ. ಸಕ್ಕರೆ ಹಾಕಿ ಹೆಣ್ಣಿನ ಒಳಗೆ ಕರ್ಕೊಂತಾರೆ. ಇದು ಎದುರುಗಳು ಶಾಸ್ತ್ರ ಅಂತಾರೆ. ನಿಮ್ಮ ಕಡೆ ಎದುರುಗಳು ಶಾಸ್ತ್ರ ಮಾಡ್ತಾರೋ ಮಾಡಂಗಿಲ್ಲ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಒಂದೇ ಬಳಿ ಹೂಗಳು ವಿಡಿಯೋ ಲಗುನ ಹಾಕಿದ್ದೆ ಮೊದಲೇಕ. ಈಗ ಯಾಕೆ ಲೇಟಾಗಿ ಹಾಕಕತ್ತೀನಿ ಅಂದರೆ ಇದು ಮದ್ವಿದು, ಇದು ಮುಗಿಲ್ರಿ. ಮುಗುದಿಂದ ಯಥಾ ಪ್ರಕಾರ ಹಾಕಿನ್ರಿ. ಯಾಕಂದರೆ ಎಡಿಟಿಂಗ್ ಕೆಲಸ ಜಾಸ್ತಿ ಇರ್ತೈತಿ ಇದು ಮದ್ವಿದು. ಯಾಕಂದ್ರೆ ಹುಡುಗಿನ ತಯಾರು ಮಾಡ್ಬೇಕು, ಎಲ್ಲ ಪಿಕ್ಚರ್ಸ್ ತೊಗೋಬೇಕು. ಹಿಂಗಾಗಿ ಲೇಟ್ ಆಗತ್ತೆ ರೀ. ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿ ಹಾಕಕತ್ತೀನಿ ಒಂದೇ ಬಳಿ ಹೂಗಳನ್ನು.